ಲೋಕಸಭಾ ಚುನಾವಣೆಯ ರಾಜ್ಯದ 2ನೇ ಹಂತದ ಮತದಾನದ ಬಿರುಸಿನ ಮತದಾನ ಎಲ್ಲೆಡೆ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಬಿಎಸ್ವೈ ಕುಟುಂಬ ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದೆ. ಕಲಬುರಗಿಯ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ವಯೋವೃದ್ಧರಾದಿಯಾಗಿ ಎಲ್ಲರೂ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ 227 ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧರಿಸೋದಕ್ಕೆ 2,59,00,000 ಮತದಾರರು ಸನ್ನದ್ಧರಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಮತಗಟ್ಟೆಯತ್ತ ಧಾವಿಸ್ತಾ ಇದ್ದಾರೆ. ಬಿಎಸ್ವೈ ಕುಟುಂಬ ತಮ್ಮ ಹಕ್ಕನ್ನು ಚಲಾಯಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಿವಮೊಗ್ಗದಿಂದ ಲೋಕಸಭಾ ಕದನ ಕಣದಲ್ಲಿರುವಂತಹ ರಾಘವೇಂದ್ರ ಹಾಗೂ ಮಾಜಿ ಸಿಎಂ ಬಿಎಸ್ವೈ. ಹಾಗೆ ವಯೋವೃದ್ಧರು ಸದಾ ನಾವು ಗಮನಿಸ್ತೀವಿ. ವೋಟಿಂಗ್ ಅಂದಾಕ್ಷಣ ಮತದಾನ ಅಂತಂದ್ರೆ ನಿಜಕ್ಕೂ ಕೂಡ ವಯೋವೃದ್ಧರು ಮಾದರಿಯಾಗ್ತಾರೆ. ಅಜ್ಜಿಯೊಬ್ರು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕೂಡ ಎಲೆಕ್ಷನ್ ಬಂತು ಅಂತಂದ್ರೆ ಇಷ್ಟು ಉತ್ಸಾಹದಿಂದ ಬಂದು ಏನೇ ಅನಾರೋಗ್ಯ ಇರಲಿ, ಏನೇ ಸಮಸ್ಯೆಗಳಿರಲಿ, ಹಕ್ಕನ್ನ ಚಲಾಯಿಸಬೇಕು, ಕರ್ತವ್ಯ ಮೆರಿಬೇಕು ಅನ್ನುವಂತಹ ಪ್ರಜ್ಞೆ ನಿಜಕ್ಕೂ ಕೂಡ ವಯೋವೃದ್ಧರಲ್ಲಿ ಹೆಚ್ಚು ಮಾದರಿಯಾಗಿ ನಿಲ್ತಾರೆ. ಅಂಥದ್ದೇ ದೃಶ್ಯಗಳು ಎಲ್ಲೆಡೆ ಕಂಡು ಬರ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಅದೇ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಅಜ್ಜಿಯೊಬ್ಬರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕಳೆದ ಬಾರಿಯೂ ಕೂಡ ಪ್ರತಿಮಾ ಏನು ಹಳೆ ಮೈಸೂರು ಭಾಗ ಹಾಗೂ ಕರಾವಳಿ ಭಾಗದಲ್ಲಿ ಏನು ವೋಟಿಂಗ್ ಆಯ್ತು 14 ಕ್ಷೇತ್ರಕ್ಕೆ, ಆಗ್ಲೂ ಬೆಳ್ಳಂಬೆಳಿಗ್ಗೆ ಅತಿ ಉತ್ಸಾಹದಿಂದ ಬಂದು ವೋಟ್ ಮಾಡಿದ್ದು ವಯೋವೃದ್ಧರು. ಆ ಚಿತ್ರಣವನ್ನ ಈ ಬಾರಿಯೂ ಕೂಡ ನಾವು ಕಾಣ್ತಾ ಇದ್ದೀವಿ. ಮತದಾನದ ಹಬ್ಬದಲ್ಲಿ ವಯೋವೃದ್ಧರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿರುಸಿನ ಮತದಾನ ಆರಂಭ ಆಗಿದೆ. ಅತಿರಥ ಮಹಾರಥರು ಕಣದಲ್ಲಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂತಹ ವೋಟಿಂಗ್ ಇನ್ನು ಸ್ವಲ್ಪ ಹೊತ್ತಾದ್ರೆ ಬಿಸಿಲು, ಅಂಥದ್ರ ನಡುವೆ ಬೆಳಿಗ್ಗೆನೆ ಬಂದು ವೋಟ್ ಮಾಡಬೇಕು ಅಂತ, ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ವಯೋವೃದ್ಧರಾದಿಯಾಗಿ ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ವೋಟಿಂಗ್ ಮಾಡ್ತಾ ಇದ್ದಾರೆ. ಕಲಬುರಗಿಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮತಗಟ್ಟೆಯ ಮುಂದೆ ಸರತಿ ಸಾಲಿನಲ್ಲಿ ನಿಂತು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಶಿವಮೊಗ್ಗದ ಶಿಕಾರಿಪುರದ ದೃಶ್ಯ. ಬಿಎಸ್ವೈ ಕುಟುಂಬ ಈಗಾಗಲೇ ಬಂದು ತಮ್ಮ ವೋಟಿಂಗ್ ಅನ್ನ ಮಾಡಿದ್ದಾರೆ. ಜೊತೆಗೆ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಈ ಬಾರಿ 23ರಿಂದ 24 ಕ್ಷೇತ್ರವನ್ನ ಗೆದ್ದೇ ಗೆಲ್ತೀವಿ ಅಂತ. ಮತ್ತೊಂದು ಅವಧಿಗೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅಂತ ಬಿಎಸ್ವೈ ಅವರು ಹೇಳಿದ್ರು. 14 ಕ್ಷೇತ್ರ 227 ಅಭ್ಯರ್ಥಿಗಳ ಹಣೆ ಬರಹವನ್ನ ಇವತ್ತು ಮತದಾರ ಬರಿತಾ ಇದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.